ಆತ್ಮೀಯ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನಲ್ ಇಂಟ್ರೆಸ್ಟಿಂಗ್ ಇವೆಂಟ್ಸ್ ಯೂಟ್ಯೂಬ್ ಚಾನಲ್ಗೆ. ಇಂದು ನಾವು ಲ್ಯಾಂಗ್ವೇಜ್ ಅಸೈನ್ ಆ್ಯಂಡ್ ಡಿಸೈನ್ ಮಾಡುವುದು ಹೇಗೆ ಎಂಬ ವಿಷಯದ ಮೇಲೆ ಈ ವಿಡಿಯೋವನ್ನು ಮಾಡಲಾಗಿದೆ. ತಾವು ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗಿರ್ಲಿಕ್ಕಂದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ನಿಮ್ಮ ಸ್ಕೂಲ್ ಪ್ರೊಫೈಲ್ ಓಪನ್ ಮಾಡಿ, ಅಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಓಪನ್ ಮಾಡಿ, CC ರಿಸಲ್ಟ್ ಮೇಲೆ ಬಂದು ಜನರೇಟ್ ರಿಸಲ್ಟ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಈಗ ಸೆಲೆಕ್ಟ್ ಸ್ಟೂಡೆಂಟ್ಸ್ ಫಾರ್ ರಿಸಲ್ಟ್ ಎಂಟ್ರಿ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಮೀಡಿಯಮ್ ಅಂದಲ್ಲಿ ಕನ್ನಡ, ಇಂಗ್ಲೀಷ್ ಮೀಡಿಯಮ್ ಇದ್ದವರು ಇಂಗ್ಲೀಷ್, ಅಂದರೆ ಆ ಸ್ಕೂಲು ಯಾವ ಮೀಡಿಯಮ್ದಲ್ಲಿ ಇರುತ್ತೆ ಅದು ತೋರಿಸುತ್ತೆ. ಸ್ಟ್ಯಾಂಡರ್ಡ್ ಅಂದಲ್ಲಿ ಫಸ್ಟ್ ಸ್ಟ್ಯಾಂಡರ್ಡು, ಅಂದರೆ ಫಸ್ಟ್ ಟು 5th ಸ್ಟ್ಯಾಂಡರ್ಡ್ ಸೇಮ್ ಇರುತ್ತೆ. ಇನ್ನು ಎಕ್ಸಾಮ್ FA1 ನಾ ಗ್ರೂಪ್ ಹಾಕಿ ಸರ್ಚ್ ಕೊಡ್ತಾಯಿದ್ದೀನಿ. ಈಗ ನಾವು ಎಂಟ್ರಿ ರಿಸಲ್ಟ್ ಫಾರ್ಮ್ ನೋಡಿದರೆ ತಮಗೆ ಕೆಳಗಡೆ ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಅಂದರೆ ಲ್ಯಾಂಗ್ವೇಜ್ ಫಸ್ಟ್ ಆ್ಯಂಡ್ ಲ್ಯಾಂಗ್ವೇಜ್ ಸೆಕೆಂಡ್ ಒಂದು ಸ್ಟೂಡೆಂಟಿಗೆ 6 ಸಬ್ಜೆಕ್ಟ್ಗಳು ಅಸೈನ್ ಆಗಿವೆ. ಈ ಥರ ತಮ್ಮ ಸ್ಕೂಲಿನ ಲ್ಯಾಂಗ್ವೇಜ್ ಅಸೈನ್ ಆಗಿದ್ದರೆ ತಾವು ಇನ್ನೊಂದು ಕ್ಲಾಸಿಂದ ನೋಡ್ತಾ ಹೋಗೋಣ. 6 to 10. ಅದಕ್ಕೋಸ್ಕರ 6 to 10 ಸೇಮ್ ಇರುತ್ತೆ. ಸ್ಟ್ಯಾಂಡರ್ಡ್ 6th ಕೊಡ್ತಾ ಹೋಗ್ರಿ. ಮೀಡಿಯಮ್ ಕನ್ನಡ ಸೇಮ್ ಎಕ್ಸಾಮ್ FA1. ಲ್ಯಾಂಗ್ವೇಜ್ ಗ್ರೂಪು ಕನ್ನಡ, ಇಂಗ್ಲೀಷ್, ಹಿಂದಿ ಸರ್ಚ್ ಕೊಡ್ರಿ. ಸರ್ಚ್ ಕೊಟ್ಟಾಗ ಕೆಳಗಡೆ ನೋಡ್ತಾ ಹೋಗ್ರಿ. ತಾವು 6 to 10 ತಮ್ಮ ಸ್ಕೂಲಿನ ಇದೇ ಥರ ಪ್ರೊಫೈಲ್ ಕಾಣಿಸ್ತಾ ಇತ್ತಂದರೆ, ಅಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ ಮಾತ್ರ ತೋರಿಸ್ತಾ ಇತ್ತು, ಕೋರ್ ಸಬ್ಜೆಕ್ಟ್ ತೋರಿಸ್ತಾ ಇಲ್ಲ ಅಂದರೆ ತಾವು ಪ್ರಥಮವಾಗಿ ಮಾಡಬೇಕಾದಂಥ ಕೆಲಸ ಲ್ಯಾಂಗ್ವೇಜ್ ಡಿಸೈನ್, ನೆಕ್ಸ್ಟ್ ಅಸೈನ್. ಹಾಗಾದರೆ ಲ್ಯಾಂಗ್ವೇಜ್ ಡಿಸೈನ್ ಮಾಡುವುದು ಹೇಗೆ? ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 CC ರಿಸಲ್ಟ್ ಮೇಲೆ ಕರ್ಸರ್ ಹೋದ್ರು ಕೆಳಭಾಗದಲ್ಲಿ ಬಂದರೆ ಡಿಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಪ್ರೊಫೈಲ್ ಪೇಜ್ ಓಪನ್ ಆಗುತ್ತೆ. ಡಿಸೈನ್ ಗ್ರೂಪ್ ಟು ಸ್ಟೂಡೆಂಟ್ ಅಂತ. ಸ್ಟ್ಯಾಂಡರ್ಡ್ ಅಂದಲ್ಲಿ ಫಸ್ಟ್ ಸ್ಟ್ಯಾಂಡರ್ಡು, ಮೀಡಿಯಮ್ ಅಂದಲ್ಲಿ ಕನ್ನಡ ಮೀಡಿಯಮು, ಗ್ರೂಪ್ ಅಂದಲ್ಲಿ ಕನ್ನಡ ಇಂಗ್ಲೀಷ್, ಆ್ಯಂಡ್ ಆಲ್ಸೋ ಅಕಾಡೆಮಿಕ್ ಇಯರ್ ಅಂದಲ್ಲಿ 2021-22 ಅದು ಕೊಟ್ಟು ವಿತ್ ರಿಸಲ್ಟ್ ಅದು ಕೊಟ್ಟು ಸರ್ಚ್ ಕೊಟ್ಟಾಗ ನಿಮಗೆ ಕೆಳಗಡೆ ಮಕ್ಕಳ ಲಿಸ್ಟ್ ಓಪನ್ ಆಗುತ್ತೆ. ಇಲ್ಲಿ ಶೋ 10 ಮಾತ್ರ ತೋರಿಸುತ್ತೆ. ಅಲ್ಲಿ ಆಲ್ ಹತ್ತು ಕೊಡ್ರಿ. ಸೆಲೆಕ್ಟ್ ಆಲ್ ಹತ್ತು ಕೊಟ್ಟು ಎಲ್ಲ ಮಕ್ಕಳ ಮುಂದೆ ಬ್ಲೂ ಟಿಕ್ ಬಂದಿದೆ ಅಲ್ಲ ಕನ್ಫರ್ಮ್ ಮಾಡ್ಕೊಳ್ಳಿ. ಬಂದಿಲ್ಲಂದ್ರೆ ಇನ್ನೊಂದು ಸರಿ ಸೆಲೆಕ್ಟ್ ಆಲ್ ಹತ್ತು ಕೊಟ್ಟು ಎಲ್ಲ ಮಕ್ಕಳ ಮುಂದೆ ಬ್ಲೂ ಟಿಕ್ ಬಂದ ಮೇಲೆ ಕೆಳಗಡೆ ಹೋಗಿ ಡಿಸೈನ್ಡ್ ಹತ್ತು ಕೊಡ್ರಿ. ಓಕೆ ಆರ್ ಯು ಶೋರ್ ಅಂತ ಕೇಳುತ್ತೆ. ಓಕೆ ಕೊಡ್ರಿ. ಓಕೆ ಕೊಟ್ಟಾಗ ಈಗ ನಿಮ್ಮ ಮಕ್ಕಳು ಗ್ರೂಪ್ ಡಿಸೈನ್ಡ್ ಸಕ್ಸಸ್ಫುಲಿ ಅಂತ ಆಗುತ್ತೆ. ನೆಕ್ಸ್ಟ್ ಈ ಮಕ್ಕಳನ್ನು ಮತ್ತೆ ಅಸೈನ್ ಮಾಡ್ಕೊಳ್ಳುವಂಥ ವಿಧಾನವನ್ನು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ CC ರಿಸಲ್ಟ್ ಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ಅಂತಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ಅಂತ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಟ್ಯಾಂಡರ್ಡು ಫಸ್ಟ್ ಸ್ಟ್ಯಾಂಡರ್ಡು, ಮೀಡಿಯಮ್ ಕನ್ನಡ, ಗ್ರೂಪು ಕನ್ನಡ ಇಂಗ್ಲೀಷ್, ಅಕಾಡೆಮಿಕ್ 21-22 ಸರ್ಚ್ ಕೊಡ್ರಿ. ಮಕ್ಕಳ ಲಿಸ್ಟು ಓಪನ್ ಆಗುತ್ತೆ. ಅಲ್ಲಿರುವಂಥ ಮಕ್ಕಳು ಇಲ್ಲಿ ತೋರಿಸುತ್ತೆ. ಆಗಲೇ ನೀವು ಏನು ಡಿಸೈನ್ ಮಾಡಿದ್ರಿ ಆ ಮಕ್ಕಳ ಲಿಸ್ಟ್ ಇರುತ್ತೆ. ಎಲ್ಲ ಮಕ್ಕಳ ಮುಂದೆ ಬ್ಲೂ ಟಿಕ್ ಬಂದಿತ್ತೆ ಕನ್ಫರ್ಮ್ ಮಾಡಿಕೊಂಡು ಅಸೈನ್ಡ್ ಅಂತ ಕೊಡ್ರಿ. ಈಗ ಅಸೈನ್ಡ್ ಗ್ರೂಪ್ ಟು ಸ್ಟೂಡೆಂಟ್ ಅಂತ ಆಗುತ್ತೆ. ಗ್ರೂಪ್ ಸಕ್ಸಸ್ಫುಲಿ ಅಸೈನ್ ಟು ಸ್ಟೂಡೆಂಟ್ ಅಂತ ಆಗುತ್ತೆ. ಯಥಾ ಪ್ರಕಾರವಾಗಿ 6ನೇ ಕ್ಲಾಸಿಗೂ ಅದೇ ಥರ ಮಾಡಬೇಕು. ಡಿಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ಅಂತ ಕೊಡ್ರಿ. ಈಗ ಡಿಸೈನ್ ಗ್ರೂಪ್ ಟು ಸ್ಟೂಡೆಂಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ 6th ಸ್ಟ್ಯಾಂಡರ್ಡ್, ಮೀಡಿಯಮ್ ಕನ್ನಡ, ಗ್ರೂಪ್ ಕನ್ನಡ ಇಂಗ್ಲೀಷ್ ಹಿಂದಿ, ಅದೇ ಥರ ಅಕಾಡೆಮಿಕ್ 21-22 ಸರ್ಚ್. ಈಗ 6ನೇ ತರಗತಿಯಲ್ಲಿರುವಂಥ ಮಕ್ಕಳು ಓಪನ್ ಆಗುತ್ತೆ. ಇಲ್ಲಿ ಆಲ್ ಸೆಲೆಕ್ಟ್ ಅಂತ ಕೊಟ್ಟು ಎಲ್ಲ ಮಕ್ಕಳ ಮುಂದೆ ಬ್ಲೂ ಟಿಕ್ ಬಂದಿದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಡಿಸೈನ್ಡ್ ಲ್ಯಾಂಗ್ವೇಜ್ ಗ್ರೂಪ್ ಮಾಡಿರಿ. ಆರ್ ಯು ಶೋರ್ ಅಂತ ಕೇಳುತ್ತೆ. ಓಕೆ ಕೊಡಿ. ಈಗ ಡಿಸೈನ್ಡ್ ಲ್ಯಾಂಗ್ವೇಜ್ ಗ್ರೂಪ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೆಕ್ಸ್ಟ್ ಸೇಮ್ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ CC ರಿಸಲ್ಟ್ ಅಸೈನ್ಡ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ಓಪನ್ ಮಾಡಿ. ನೆಕ್ಸ್ಟ್ ಅಗೇನ್ ಅದೇ ಥರ ಆಗಿ 6ನೇ ಕ್ಲಾಸು, ಸ್ಟ್ಯಾಂಡರ್ಡ್ 6th, ಮೀಡಿಯಮ್ ಕನ್ನಡ, ಗ್ರೂಪ್ ಕನ್ನಡ ಇಂಗ್ಲೀಷ್ ಹಿಂದಿ 2021-22 ಸರ್ಚ್ ಕೊಡಿ. ಸೇಮ್ ಆಗಲೇ ಡಿಸೈನ್ ಮಾಡಿದಂಥ ಸ್ಟೂಡೆಂಟು ಈಗ ಅಸೈನ್ಗೆ ರೆಡಿಯಾಗಿದ್ದಾರೆ. ಬ್ಲೂ ಟಿಕ್ ಇದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಅಸೈನ್ಡ್ ಬಟನನ್ನು ಕೊಟ್ಟು ಆರ್ ಯು ಶೋರ್ ಅಂತೇಳಿ ಓಕೆ ಕೊಡಿ. ಈಗ ಅಸೈನ್ಡ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್. ಲ್ಯಾಂಗ್ವೇಜ್ ಅಸೈನ್ ಆಗಿರುವುದರ ಬಗ್ಗೆ ಕನ್ಫರ್ಮ್ ಆಗಬೇಕಂದ್ರೆ ನಾವು ರಿಸಲ್ಟ್ ಫಾರ್ಮನ್ನು ನೋಡಬೇಕು. ಹಾಗಾದರೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ CC ರಿಸಲ್ಟ್ ಜನರೇಟ್ ರಿಸಲ್ಟ್ ಫಾರ್ಮ್ ಓಪನ್ ಮಾಡಿದಾಗ ಇಲ್ಲಿ ತಾವು
ಮೀಡಿಯಮ್ ಕನ್ನಡ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಎಕ್ಸಾಮ್ FA1 ಗ್ರೂಪ್ ಕನ್ನಡ ಇಂಗ್ಲೀಷ್ ನೆಕ್ಸ್ಟ್ ಕೊಟ್ಟು ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ನಿಮಗೆ ರಿಸಲ್ಟ್ ಫಾರ್ಮ್ ಓಪನ್ ಆಗುತ್ತೆ. ರಿಸಲ್ಟ್ ಫಾರ್ಮನ್ನು ಓಪನ್ ಮಾಡಿ ನೋಡಿದಾಗ ನೀವು ಮುಂಚೆ ನೋಡಿದಾಗ ಕನ್ನಡ ಇಂಗ್ಲೀಷ್ ಮಾತ್ರ ಕಾಣಿಸ್ತಿದ್ವು. ಈಗ ಕನ್ನಡ ಇಂಗ್ಲೀಷ್ ಮ್ಯಾಥಮೆಟಿಕ್ಸ್ ಎನ್ವೈರ್ಮೆಂಟಲ್ ಸೈನ್ಸ್ ಎಲ್ಲ ಸಬ್ಜೆಕ್ಟ್ಗಳನ್ನು ನೋಡ್ಬೋದು. ಇದೇ ಥರನಾಗಿ 1 to 5th ಮಾಡ್ಕೋಬೇಕು. ಇನ್ನು 6th ಸ್ಟ್ಯಾಂಡರ್ಡನ್ನು ಕೊಟ್ಟು ಸೇಮ್ FA1 ಕನ್ನಡ ಇಂಗ್ಲೀಷ್ ಹಿಂದಿ ಕೊಟ್ಟು ಸರ್ಚ್ ಕೊಟ್ಟಾಗ ರಿಸಲ್ಟ್ ಫಾರ್ಮ್ ನೋಡಿದಾಗ ಕೆಳಗಡೆ ಬಂದು ಲ್ಯಾಂಗ್ವೇಜ್ ಫಸ್ಟ್ ಸೆಕೆಂಡ್ ಥರ್ಡ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ಗಳನ್ನು ನೋಡ್ಬೋದು. ಇದೇ ಥರನಾಗಿ 6th to 10th ತಾವು ಲ್ಯಾಂಗ್ವೇಜ್ ಅಸೈನ್ ಮಾಡ್ಕೋಬೇಕಾಗತ್ತೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತಮಗೆ ಧನ್ಯವಾದಗಳು.